ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ಮನೆಯಲ್ಲಿನೇ ಫೇಸ್ ಪ್ಯಾಕ್ಗಳನ್ನು ಯಾವ ಥರ ನಾವು ತಯಾರು ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾವು ಫೇಸ್ ಪ್ಯಾಕ್ಗಳನ್ನ ಯಾವ ಥರ ಹಾಕ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸುಮಾರು ವಿಡಿಯೋಗಳನ್ನು ನಾನು ಈ ವಿಡಿಯೋದಲ್ಲಿ ಬಿಟ್ಟಿದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ನಮ್ಮ ಇವತ್ತಿನ ಫೇಸ್ ಪ್ಯಾಕನ್ನು ತಯಾರು ಮಾಡಿಕೊಳ್ಳಲು ನಾನಿವತ್ತು ಹಸಿ ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಒಂದು ಕ್ಲೀನ್ ಆದಂತಹ ಬೌಲ್ನಲ್ಲಿ 2 ಚಮಚ ಕಡಲೆ ಹಿಟ್ಟನ್ನು ತೆಗೆದುಕೊಳ್ಳೋಣ. ಹಾಗೆ ನಾನು 1 ಚಮಚ ಬ್ರೂ ಕಾಫಿ ಪೌಡ್ರ್ ತೊಗೊತಾ ಇದ್ದೀನಿ. ಬ್ರೂ ಕಾಫಿ ಪೌಡ್ರ್ ಇಲ್ಲ ಅಂತಂದರೆ ಬೇರೆ ಯಾವ್ದಾದ್ರು ಕಾಫಿ ಪೌಡ್ರನ್ನ ನೀವು ಉಪಯೋಗಿಸ್ಬೋದು. ಕಾಫಿ ಪೌಡ್ರು ನಮ್ಮ ಮುಖಕ್ಕೆ ತುಂಬ ಚೆನ್ನಾಗಿ ಗ್ಲೋವನ್ನು ಕೊಡುತ್ತೆ ಅಂತ ನಾವು ಹೇಳ್ಬೋದು. ಹಾಗೆ ನಾನು ಹಸಿ ಹಾಲನ್ನು ತಗೊಳ್ತಾ ಇದ್ದೀನಿ. ಹಸಿ ಹಾಲು 4ರಿಂದ 5 ಸ್ಪೂನು ತಗೊಳ್ತಾ ಇದ್ದೀನಿ. ನಾವು ಪೇಸ್ಟ್ ಮಾಡೋಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ತಗೋಬೇಕಾಗುತ್ತೆ. ಹಸಿ ಹಾಲು ಇಲ್ಲ ಅಂತ ಅಂದರೆ ಬಿಸಿ ಮಾಡಿರೋ ಹಾಲಾದರೂ ಪರವಾಗಿಲ್ಲ, ಅದನ್ನಾದರೂ ತಗೋಬೋದು, ನಡೆಯುತ್ತೆ. ಇದನ್ನು ಚೆನ್ನಾಗಿ ಸ್ಮೂತ್ ಆಗೋ ಥರ ನಾವು ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಸ್ಮೂತಾಗಿ ಮಾಡಿರೋ ಪೇಸ್ಟನ್ನು ಚೆನ್ನಾಗಿ ಮುಖಕ್ಕೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಹಾಗೇನು ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಟ್ಯಾನ್ ಆಗಿರೋದೆಲ್ಲ ಕ್ಲೀನ್ ಆಗುತ್ತೆ. ಇದನ್ನು ನೀವು ವಾರಕ್ಕೊಮ್ಮೆ ಆಗಲಿ 15 ದಿವಸಗಳಿಗೊಮ್ಮೆ ಆಗಲಿ ನೀವು ಈ ಥರ ಟ್ರೈ ಮಾಡ್ತಾ ಹೋಗಿ. ಆದಷ್ಟು ಟ್ಯಾನ್ ಎಲ್ಲ ಕಡಿಮೆ ಆಗುತ್ತೆ, ಮುಖ ಎಲ್ಲ ಗ್ಲೋ ಆಗುತ್ತೆ, ಬ್ರೈಟ್ ಆಗುತ್ತೆ, ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರೋ ಈ ಫೇಸ್ ಪ್ಯಾಕನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮಗೆ ವ್ಯತ್ಯಾಸ ಹೇಗೆ ಅನ್ನೋದು ಗೊತ್ತಾಗುತ್ತೆ. ನಿಮ್ಮ ಮುಖ ನಿಮಗೆ ನಂಬೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಗ್ಲೋ ಆಗಿ ಪಳಪಳನೇ ಹೊಳೆಯುತ್ತೆ. ಎರಡನೇ ವಿಡಿಯೋದಲ್ಲಿ ಮನೆಯಲ್ಲೇ ಯಾವ ಥರ ಫೇಸ್ ಮಾಸ್ಕ್ ಮಾಡ್ಕೋಬೋದು ಅನ್ನೋದನ್ನು ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ ಆಗಿದೆ, ನೋಡ್ಕೊಳ್ಳಿ. ಕಡಲೆ ಹಿಟ್ಟು ಮತ್ತು ಕಾಫಿ ಪುಡಿಯನ್ನು ಬಳಸಿಕೊಂಡು ಬ್ರೈಟ್, ಫೇರ್ ಮತ್ತು ಗ್ಲೋವಿಂಗ್ ಸ್ಕಿನ್ನನ್ನು ಪಡೆದುಕೊಳ್ಳೋಕ್ಕೆ ಒಂದು ಅತ್ಯದ್ಭುತವಾದ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋಣ. ಈ ಫೇಸ್ ಪ್ಯಾಕ್ ಬಂದು ತುಂಬಾ ಈಸಿಯಾಗಿತ್ತು, ಮನೆಯಲ್ಲಿನೇ ನಾವು ತಯಾರು ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲದೆ ಇನ್ಸ್ಟಂಟ್ ಆದಂತಹ ರಿಸಲ್ಟ್ ಕೂಡ ಕೊಡುತ್ತೆ. ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಶುಚಿಯಾದ ಬೌಲ್ನಲ್ಲಿ 1 ಚಮಚ ಕಡಲೆ ಹಿಟ್ಟನ್ನು ತಗೊಳ್ಳೋಣ. ಆಮೇಲೆ ಕಡಲೆ ಹಿಟ್ಟಿಗೆ ಅರ್ಧ ಚಮಚ ಕಾಫಿ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಈ ಕಾಫಿ ಪುಡಿ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಅದನ್ನು ನೀವು ತಗೋಬೋದು. ಎರಡು ಚಮಚ ಲೆಮನ್ ಜ್ಯೂಸ್ ತಗೊಳ್ತಾ ಇದ್ದೀನಿ. ನಿಮ್ಮ ಫೇಸ್ಗೆ ಲಿಂಬೆಹಣ್ಣಿನ ಜ್ಯೂಸ್ ಸೆಟ್ ಆಗಿಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ 3ರಿಂದ 4 ಚಮಚ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟಿದ್ದರೆ ಸಾಕು, ನಮ್ಮ ಫೇಸ್ ಪ್ಯಾಕ್ ತಯಾರಾಗುತ್ತೆ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಫೇಸ್ ಪ್ಯಾಕನ್ನು ತಯಾರು ಮಾಡ್ಕೊಳ್ಬೋದು. ತಯಾರಾದಂತಹ ಫೇಸ್ ಪ್ಯಾಕನ್ನು ನೀವು ಮುಖಕ್ಕೆ, ಕುತ್ತಿಗೆಗೆ ಹಾಗೂ ಕೈಕಾಲಿಗೆಲ್ಲ ಹಚ್ಕೊಳ್ಳಿ. ಫೇಸ್ ಪ್ಯಾಕ್ ಹಚ್ಚಿ ಆದಮೇಲೆ 15ರಿಂದ 20 ನಿಮಿಷ ಒಣಗಲು ಬಿಟ್ಬಿಡಿ. ಒಣಗಿದ ನಂತರ ನಾರ್ಮಲ್ ನೀರಿನಿಂದ ತೊಳೆಯಿರಿ. ನೀವು ಇದನ್ನು ವಾರದಲ್ಲಿ 2 ಬಾರಿ ಮಾಡ್ತಾ ಬನ್ನಿ. ಕೆಲವೇ ವಾರದಲ್ಲಿ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ.
ಫೇಸ್ ಪ್ಯಾಕ್ ಇನ್ಸ್ಟಂಟಾಗಿ ಅಂದರೆ ತಕ್ಷಣವೇ ಹೊಳಪನ್ನು ತಂದುಕೊಡುತ್ತೆ. ತುಂಬಾ ಚೆನ್ನಾಗಿದೆ ಫೇಸ್ ಪ್ಯಾಕ್, ಇನ್ಸ್ಟಂಟ್ ಆದ ರಿಸಲ್ಟ್ ಕೊಡುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಮೂರನೇ ವಿಡಿಯೋ ಕೂಡ ತುಂಬಾ ಈಸಿ ಇದೆ, ನೀವು ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬಹುದು. ಇವತ್ತು ನಾನು ಕಾಸಿ ಕಡಲೆ ಹಿಟ್ಟಿಂದ ಅತ್ಯದ್ಭುತವಾದಂಥ ಫೇಸ್ ಪ್ಯಾಕನ್ನು ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಎಲ್ಲ ಪ್ಯಾಕ್ ಮಾಡ್ಕೋಬೋದು ನಾವು, ಮುಖ ಎಲ್ಲ ಪ್ಯಾಕ್ ಮಾಡಿಕೊಂಡು ಹಾಗೆ ಉಳಿದಿರೋ ಪೇಸ್ಟನ್ನೆಲ್ಲ ಕತ್ತಿಗೆಲ್ಲ ಹಚ್ಕೋಬೋದು. ನಾವು ಹಚ್ಕೊಂಡು ಯಾವ ಥರ ನಾವು ಗ್ಲೋ ಆಗಿ ಕಾಣೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನಿವತ್ತು ಫೇಸ್ ಪ್ಯಾಕನ್ನು ರೆಡಿ ಮಾಡಿಕೊಳ್ಳಲು ಕಾಫಿ ಪೌಡ್ರ್ ತಗೊಳ್ತಾ ಇದ್ದೀನಿ. ಕಾಫಿ ಪೌಡ್ರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳಿದ್ದು ಇದನ್ನು ಸ್ಕ್ರಬ್ ರೀತಿಯಲ್ಲಿ ಮತ್ತು ಫೇಸ್ ಪ್ಯಾಕ್ ರೀತಿಯಲ್ಲಿ ಬಳಸ್ಬೋದು. 1 ಚಮಚ ಕಾಫಿ ಪೌಡ್ರನ್ನ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಅರಿಶಿಣ ಪುಡಿ ಕೂಡ ತೊಗೊಳ್ತಾ ಇದ್ದೀನಿ ನಾನು. ಯಾವ ಕಲೆಗಳು ಆಗಬಾರ್ದು ಅಂತ ಅಂದರೆ ನಾವು ಅರಿಶಿಣನ ಹಚ್ಕೋಬೇಕಾಗುತ್ತೆ, ತುಂಬ ಗ್ಲೋ ಆಗುತ್ತೆ ಫೇಸು. ನೋಡಿ ಫ್ರೆಂಡ್ಸ್, ನಾನು ಅರ್ಧ ಚಮಚದಷ್ಟು ಕಸ್ತೂರಿ ಅರಿಶಿಣನ ತೊಗೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಕಸ್ತೂರಿ ಅರಿಶಿಣ ಇಲ್ಲ ಅಂತ ಅಂದರೆ ನೀವು ನಿಮ್ಮ ಮನೆಯಲ್ಲಿ ಬಳಸೋ ಅರಿಶಿಣನೇ ನೀವು ಉಪಯೋಗಿಸ್ಬೋದು. ನಾನು ಅರ್ಧ ಚಮಚ ತೊಗೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಆದರೆ ನೀವು ನಿಮ್ಮ ಮನೆಯಲ್ಲಿರೋ ಅರಿಶಿಣ ಆದರೆ ನೀವು 1/4 ಚಮಚ ತೊಗೋಬೋದು. ಮತ್ತು ನಾನು ಮೊಸರು ಕೂಡ ತೊಗೊಳ್ತಾ ಇದ್ದೀನಿ. ನಾನು 2 ಚಮಚ ಮೊಸರು ತೊಗೊಳ್ತಾ ಇದ್ದೀನಿ. ಹುಳಿ ಮೊಸರಾದರೆ ಇನ್ನೂ ಚೆನ್ನಾಗಿರುತ್ತೆ, ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಇದ್ದು ಚರ್ಮಕ್ಕೆ ಪೋಷಣೆಯನ್ನು ನೀಡುತ್ತೆ ಹಾಗೂ ಮಾಯಿಶ್ಚರೈಸ್ ಕೂಡ ಮಾಡುತ್ತೆ ಮತ್ತು ಹೈಡ್ರೇಟ್ ಆಗಿರುತ್ತೆ. ಈ ಪದಾರ್ಥಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿಯಾಗಿರೋ ಫೇಸ್ ಪ್ಯಾಕನ್ನು ಚೆನ್ನಾಗಿ ಮುಖ ತೊಳೆದುಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಮುಖಕ್ಕೆ ಮತ್ತು ಕುತ್ತಿಗೆ ಭಾಗಕ್ಕೆಲ್ಲ ಅಪ್ಲೈ ಮಾಡಿಕೊಂಡು 20 ನಿಮಿಷಗಳ ನಂತರ ಮುಖವನ್ನು ಕ್ಲೀನಾಗಿ ವಾಶ್ ಮಾಡಿ ಸುಂದರವಾದ ಮುಖ ನಿಮ್ಮದಾಗುತ್ತೆ ಫ್ರೆಂಡ್ಸ್. ನನ್ನ 4ನೇ ವಿಡಿಯೋ ಕೂಡ ತುಂಬಾ ಈಸಿಯಾಗಿದೆ. ಆರಾಮಾಗಿ ನೀವು ಇದನ್ನು ಕೂಡ ಮನೆಯಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ್. ನೋಡ್ಕೊಳ್ಳಿ ಹೇಗಿದೆ ಅಂತ. ಫ್ರೆಂಡ್ಸ್, ಒಳ್ಳೆ ರಿಸಲ್ಟನ್ನು ಕೊಡುವಂಥ ವುಡನ್ ಫೇಸ್ ಪ್ಯಾಕ್ನ ಹೇಗೆ ತಯಾರು ಮಾಡ್ಕೊಳ್ಳೋದು ಅನ್ನೋದನ್ನು ಮನೆಯಲ್ಲೇ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ತುಂಬ ಸರಳವಾಗಿ ಮಾಡ್ಕೋಬೋದು. ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿಕೊಂಡು ಈ ಫೇಸ್ ಪ್ಯಾಕ್ನ ನಾವು ತಯಾರು ಮಾಡ್ಕೋಬೋದು. ಅಷ್ಟೇ ಒಳ್ಳೆ ರಿಸಲ್ಟನ್ನು ಇದು ನಮಗೆ ಕೊಡುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವುಡನ್ ಫೇಸ್ ಪ್ಯಾಕ್ನ ತಯಾರು ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಬೇಕಾಗಿರೋದು ಕಡಲೆ ಹಿಟ್ಟು. 1 ಚಮಚ ಕಡಲೆ ಹಿಟ್ಟನ್ನು ಒಂದು ಬೌಲ್ನಲ್ಲಿ ತೆಗೆದುಕೊಂಡಿದ್ದೀನಿ. ಕಡಲೆ ಹಿಟ್ಟು ನಮ್ಮ ಚರ್ಮವನ್ನು ಡೀಪಾಗಿ ಕ್ಲೆನ್ಸ್ ಮಾಡುತ್ತೆ. ಆಮೇಲೆ 1/4 ಚಮಚ ಅರಿಶಿಣ ತಗೊಳ್ತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ರೋಸ್ ಪೆಟಲ್ ಪೌಡ್ರನ್ನು ತಗೊಳ್ತಾ ಇದ್ದೀನಿ. ಇದು ಮಾರ್ಕೆಟ್ನಲ್ಲಿ ತುಂಬ ಈಸಿಯಾಗಿ ಸಿಗುತ್ತೆ. ಇದನ್ನು ನೀವು ಮನೆಯಲ್ಲಿ ಕೂಡ ಮಾಡ್ಕೋಬಹುದು. ಒಂದು ವೇಳೆ ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ಅದನ್ನು ಸ್ಕಿಪ್ ಮಾಡಿ. ನಾನು 1 ಚಮಚ ರೋಸ್ ಪೆಟಲ್ ಪೌಡ್ರನ್ನ ತೊಗೊಂಡಿದ್ದೀನಿ. ಹಾಗೆ ಮಿಕ್ಸ್ ಮಾಡೋಕ್ಕೆ ಅಂತ ರೋಸ್ ವಾಟ್ರ್ ಕೂಡ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ರೋಸ್ ವಾಟ್ರ್ ಇಲ್ಲ ಅಂತಂದರೆ ನೀರನ್ನು ಕೂಡ ನೀವು ತೊಗೋಬೋದು. ನಿಮ್ಮ ಫೇಸ್ಗೆ ಮೊಸರು ಸೂಟ್ ಆದರೆ ಮೊಸರನ್ನು ಕೂಡ ನೀವು ತೊಗೋಬೋದು. ನಾನಿಲ್ಲಿ 2 ಚಮಚದಷ್ಟು ಮೊಸರನ್ನು ತಗೊಳ್ತಾ ಇದ್ದೀನಿ. ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ನ ಇನ್ನೂ ಎಫೆಕ್ಟಿವ್ ಆಗಿ ಮಾಡೋದಕ್ಕೆ 1/4 ಚಮಚ ಕಾಫಿ ಪೌಡ್ರ್ ಕೂಡ ತಗೊಳ್ಳೋಣ. ಸೊ ಕಾಫಿ ಪೌಡ್ರನ್ನ ನಾವು ಬಳಸೋದ್ರಿಂದ ಮುಖ ಎಲ್ಲ ಬ್ರೈಟ್ ಆಗುತ್ತೆ, ಗ್ಲೋ ಆಗುತ್ತೆ. ಪಿಗ್ಮೆಂಟೇಷನ್ ಆಗಿರಲಿ, ಡಾರ್ಕ್ ಸ್ಪಾಟ್ಸ್ ಆಗಿರಲಿ ಇವೆಲ್ಲ ರಿಮೂವ್ ಆಗುತ್ತೆ.
ಇದಿಷ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ನ ತಯಾರು ಮಾಡಿಕೊಂಡ್ರೆ ಇವತ್ತಿನ ವುಡನ್ ಫೇಸ್ ಪ್ಯಾಕ್ ತಯಾರಾಗುತ್ತೆ. ಈ ಫೇಸ್ ಪ್ಯಾಕ್ನ ಮುಖಕ್ಕೆ ಅಪ್ಲೈ ಮಾಡಿ 15ರಿಂದ 20 ನಿಮಿಷ ಬಿಟ್ಟು ತಣ್ಣನೆ ನೀರಿನಲ್ಲಿ ಮುಖ ವಾಶ್ ಮಾಡಿ ಲೈಟಾಗಿ ಮಸಾಜ್ ಮಾಡಿ. ಹೀಗೆ ಮಾಡೋದ್ರಿಂದ ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್ ಮತ್ತು ಡೆಡ್ ಸ್ಕಿನ್ ಕೂಡ ಚೆನ್ನಾಗಿ ಎಕ್ಸ್ಫೋಲಿಯೇಟ್ ಆಗುತ್ತೆ. ನಮ್ಮ ಚರ್ಮ ಬ್ರೈಟನ್ ಆಗುತ್ತೆ. ವಾರದಲ್ಲಿ 3 ಬಾರಿ ಇದನ್ನು ಅಪ್ಲೈ ಮಾಡಿ. ಈ ಫೇಸ್ ಪ್ಯಾಕ್ ತುಂಬಾ ಚೆನ್ನಾಗಿದೆ. ಅಮೇಜಿಂಗ್ ಆದಂಥ ರಿಸಲ್ಟನ್ನು ನಿಮಗೆ ಕೊಡುತ್ತೆ ಫ್ರೆಂಡ್ಸ್. ಇದು ನನ್ನ 5ನೇ ವಿಡಿಯೋ. ಕಾಫಿ ಪೌಡ್ರಿಂದ ಯಾವ ಥರ ನಮ್ಮ ಮುಖನ ನಾವು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಕಾಫಿ ಪುಡಿಯಿಂದ ಫೇಸ್ ಪ್ಯಾಕ್ ಮಾಡಿಕೊಂಡು ಹೇಗೆ ನಮ್ಮ ಮುಖವನ್ನು ಗ್ಲೋ ಆಗಿ ವೈಟ್ ಆಗಿ ಮಾಡ್ಕೋಬಹುದು ಎಂದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬ್ರೂ ಕಾಫಿ ತೊಗೋತಾ ಇದ್ದೀನಿ. ಸುಮಾರು 1 ಟೀ ಸ್ಪೂನ್ನಷ್ಟು ತೊಗೋಬೇಕು. ಬ್ರೂ ಕಾಫಿ ಇಲ್ಲ ಅಂತಂದರೆ ನೀವು ಬೇರೆ ಯಾವುದಾದ್ರೂ ಬ್ರ್ಯಾಂಡಿಂದಾದರೂ ತೊಗೋಬೋದು. 1 ಟೀ ಸ್ಪೂನಷ್ಟು ಕಾಫಿ ಪೌಡ್ರು ತೊಗೊಂಡು ನೆಕ್ಸ್ಟು 1 ಟೀ ಸ್ಪೂನಷ್ಟು ಜೇನುತುಪ್ಪನ ತೊಗೋತಾ ಇದ್ದೀನಿ. ಜೇನುತುಪ್ಪ ತೆಗೆದುಕೊಂಡು ಇವೆರಡು ಪದಾರ್ಥಗಳಿಂದ ನಾವು ಫೇಸ್ ಪ್ಯಾಕ್ ರೆಡಿ ಮಾಡ್ಬೋದು. ಕಾಫಿ ಪೌಡ್ರು ಮತ್ತು ಜೇನುತುಪ್ಪವನ್ನು ಸ್ಮೂತಾಗಿ ಪೇಸ್ಟ್ ಥರ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ತಯಾರಾಗಿರೋ ಸ್ಮೂತ್ ಫೇಸ್ ಪ್ಯಾಕನ್ನು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿ. ಮತ್ತು ಕುತ್ತಿಗೆ ಭಾಗಕ್ಕೂ ಕೂಡ ಉಳಿದಿರೋ ಪೇಸ್ಟನ್ನು ಅಪ್ಲೈ ಮಾಡಿ ನಿಧಾನವಾಗಿ ಮಸಾಜ್ ಮಾಡಿ. ನಂತರ 20 ನಿಮಿಷ ಮಾಸ್ಕನ್ನು ಒಣಗೋಕೆ ಅಂತ ಬಿಡಿ. ಒಣಗಿದ ನಂತರ ನಾರ್ಮಲ್ ನೀರಿನಿಂದ ತೊಳೆಯಿರಿ. ಇದರಲ್ಲಿ ಕಾಫಿ ಪೌಡರ್ ಮತ್ತು ಜೇನುತುಪ್ಪವನ್ನು ಬಳಸೋದ್ರಿಂದ ನಮ್ಮ ಫೇಸನ್ನು ತುಂಬ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡುತ್ತೆ. ರಿಂಕಲ್ಸ್ ಆಗಿರಬಹುದು, ಡಾರ್ಕ್ ಸರ್ಕಲ್ ಆಗಿರಬಹುದು, ಡ್ರೈನೆಸ್ ಆಗಿರಬಹುದು ಕಡಿಮೆ ಮಾಡುತ್ತೆ. ತುಂಬಾ ಈಸಿಯಾದ ಫೇಸ್ ಪ್ಯಾಕ್ ಇದು. ಇದನ್ನು ನಾವು ಮನೆಯಲ್ಲೇ ತಯಾರು ಮಾಡ್ಕೊಳ್ಬಹುದು. ನೀವು ಕೂಡ ರೆಡಿ ಮಾಡಿಕೊಂಡು ಉಪಯೋಗಿಸಿ ನೋಡಿ. ಇವತ್ತಿನ ಫೇಸ್ ಪ್ಯಾಕನ್ನು ತಯಾರು ಮಾಡಿಕೊಳ್ಳಲು ನಾನಿವತ್ತು ಹಸಿ ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಒಂದು ಕ್ಲೀನ್ ಆದಂತಹ ಬೌಲ್ನಲ್ಲಿ 2 ಚಮಚ ಕಡಲೆ ಹಿಟ್ಟನ್ನು ತೆಗೆದುಕೊಳ್ಳೋಣ. ಹಾಗೆ ನಾನು 1 ಚಮಚ ಬ್ರೂ ಕಾಫಿ ಪೌಡ್ರ್ ತೊಗೊತಾ ಇದ್ದೀನಿ. ಬ್ರೂ ಕಾಫಿ ಪೌಡ್ರ್ ಇಲ್ಲ ಅಂತಂದರೆ ಬೇರೆ ಯಾವ್ದಾದ್ರೂ ಕಾಫಿ ಪೌಡ್ರನ್ನ ನೀವು ಉಪಯೋಗಿಸ್ಬೋದು. ಕಾಫಿ ಪೌಡ್ರು ನಮ್ಮ ಮುಖಕ್ಕೆ ತುಂಬ ಚೆನ್ನಾಗಿ ಗ್ಲೋವನ್ನು ಕೊಡುತ್ತೆ ಅಂತ ನಾವು ಹೇಳ್ಬೋದು. ಹಾಗೆ ನಾನು ಹಸಿ ಹಾಲನ್ನು ತಗೊಳ್ತಾ ಇದ್ದೀನಿ. ಹಸಿ ಹಾಲು 4ರಿಂದ 5 ಸ್ಪೂನು ತಗೊಳ್ತಾ ಇದ್ದೀನಿ. ನಾವು ಪೇಸ್ಟ್ ಮಾಡೋಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ತೊಗೋಬೇಕಾಗುತ್ತೆ. ಹಸಿ ಹಾಲು ಇಲ್ಲ ಅಂತ ಅಂದರೆ ಬಿಸಿ ಮಾಡಿರೋ ಹಾಲಾದರೂ ಪರವಾಗಿಲ್ಲ, ಅದನ್ನಾದರೂ ತೊಗೋಬೋದು, ನಡೆಯುತ್ತೆ. ಇದನ್ನು ಚೆನ್ನಾಗಿ ಸ್ಮೂತ್ ಆಗೋ ಥರ ನಾವು ಪೇಸ್ಟ್ ಮಾಡಿಟ್ಕೊಳ್ಳೋಣ. ಸ್ಮೂತಾಗಿ ಮಾಡಿರೋ ಪೇಸ್ಟನ್ನು ಚೆನ್ನಾಗಿ ಮುಖಕ್ಕೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಹಾಗೇನು ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಟ್ಯಾನ್ ಆಗಿರೋದೆಲ್ಲ ಕ್ಲೀನ್ ಆಗುತ್ತೆ. ಇದನ್ನು ನೀವು ವಾರಕ್ಕೊಮ್ಮೆ ಆಗಲಿ 15 ದಿವಸಗಳಿಗೊಮ್ಮೆ ಆಗಲಿ ನೀವು ಈ ಥರ ಟ್ರೈ ಮಾಡ್ತಾ ಹೋಗಿ. ಆದಷ್ಟು ಟ್ಯಾನ್ ಎಲ್ಲ ಕಡಿಮೆ ಆಗುತ್ತೆ, ಮುಖ ಎಲ್ಲ ಗ್ಲೋ ಆಗುತ್ತೆ, ಬ್ರೈಟ್ ಆಗುತ್ತೆ, ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರೋ ಈ ಫೇಸ್ ಪ್ಯಾಕನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮಗೆ ವ್ಯತ್ಯಾಸ ಹೇಗೆ ಅನ್ನೋದು ಗೊತ್ತಾಗುತ್ತೆ. ನಿಮ್ಮ ಮುಖ ನಿಮಗೆ ನಂಬಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಗ್ಲೋ ಆಗಿ ಪಳಪಳನೇ ಹೊಳೆಯುತ್ತೆ. ಇವತ್ತು ನಾನು ಕಾಸಿ ಕಡಲೆ ಹಿಟ್ಟಿಂದ ಅತ್ಯದ್ಭುತವಾದಂಥ ಫೇಸ್ ಪ್ಯಾಕನ್ನು ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್.
ಈ ಥರ ಎಲ್ಲ ಪ್ಯಾಕ್ ಮಾಡ್ಕೋಬೋದು ನಾವು. ಮುಖ ಎಲ್ಲ ಪ್ಯಾಕ್ ಮಾಡಿಕೊಂಡು ಹಾಗೆ ಉಳಿದಿರೋ ಪೇಸ್ಟನ್ನೆಲ್ಲ ಕತ್ತಿಗೆಲ್ಲ ಹಚ್ಕೋಬೋದು ನಾವು. ಹಚ್ಕೊಂಡು ಯಾವ ಥರ ನಾವು ಗ್ಲೋ ಆಗಿ ಕಾಣೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನಿವತ್ತು ಫೇಸ್ ಪ್ಯಾಕನ್ನು ರೆಡಿ ಮಾಡಿಕೊಳ್ಳಲು ಕಾಫಿ ಪೌಡ್ರ್ ತಗೊಳ್ತಾ ಇದ್ದೀನಿ. ಕಾಫಿ ಪೌಡ್ರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳಿದ್ದು ಇದನ್ನು ಸ್ಕ್ರಬ್ ರೀತಿಯಲ್ಲಿ ಮತ್ತು ಫೇಸ್ ಪ್ಯಾಕ್ ರೀತಿಯಲ್ಲಿ ಬಳಸ್ಬೋದು. 1 ಚಮಚ ಕಾಫಿ ಪೌಡ್ರನ್ನ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಅರಿಶಿಣ ಪುಡಿ ಕೂಡ ತೊಗೊಳ್ತಾ ಇದ್ದೀನಿ ನಾನು. ಯಾವ ಕಲೆಗಳು ಆಗಬಾರ್ದು ಅಂತ ಅಂದರೆ ನಾವು ಅರಿಶಿಣನ ಹಚ್ಕೋಬೇಕಾಗುತ್ತೆ, ತುಂಬ ಗ್ಲೋ ಆಗುತ್ತೆ ಫೇಸು. ನೋಡಿ ಫ್ರೆಂಡ್ಸ್, ನಾನು ಅರ್ಧ ಚಮಚದಷ್ಟು ಕಸ್ತೂರಿ ಅರಿಶಿಣನ ತೊಗೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಕಸ್ತೂರಿ ಅರಿಶಿಣ ಇಲ್ಲ ಅಂತ ಅಂದರೆ ನೀವು ನಿಮ್ಮ ಮನೆಯಲ್ಲಿ ಬಳಸೋ ಅರಿಶಿಣನೇ ನೀವು ಉಪಯೋಗಿಸ್ಬೋದು. ನಾನು ಅರ್ಧ ಚಮಚ ತೊಗೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಆದರೆ ನೀವು ನಿಮ್ಮ ಮನೆಯಲ್ಲಿರೋ ಅರಿಶಿಣ ಆದರೆ ನೀವು 1/4 ಚಮಚ ತೊಗೋಬೋದು. ಮತ್ತು ನಾನು ಮೊಸರು ಕೂಡ ತೊಗೊಳ್ತಾ ಇದ್ದೀನಿ. ನಾನು 2 ಚಮಚ ಮೊಸರು ತೊಗೊಳ್ತಾ ಇದ್ದೀನಿ. ಹುಳಿ ಮೊಸರಾದರೆ ಇನ್ನೂ ಚೆನ್ನಾಗಿರುತ್ತೆ, ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಇದ್ದು ಚರ್ಮಕ್ಕೆ ಪೋಷಣೆಯನ್ನು ನೀಡುತ್ತೆ ಹಾಗೂ ಮಾಯಿಶ್ಚರೈಸ್ ಕೂಡ ಮಾಡುತ್ತೆ ಮತ್ತು ಹೈಡ್ರೇಟ್ ಆಗಿರುತ್ತೆ. ಈ ಪದಾರ್ಥಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿಯಾಗಿರೋ ಫೇಸ್ ಪ್ಯಾಕನ್ನು ಚೆನ್ನಾಗಿ ಮುಖ ತೊಳೆದುಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಮುಖಕ್ಕೆ ಮತ್ತು ಕುತ್ತಿಗೆ ಭಾಗಕ್ಕೆಲ್ಲ ಅಪ್ಲೈ ಮಾಡಿಕೊಂಡು 20 ನಿಮಿಷಗಳ ನಂತರ ಮುಖವನ್ನು ಕ್ಲೀನಾಗಿ ವಾಶ್ ಮಾಡಿ ಸುಂದರವಾದ ಮುಖ ನಿಮ್ಮದಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯಲ್ಲೇ ನಮಗೆ ಸಾಕಷ್ಟು ವಸ್ತುಗಳು ಸಿಗುತ್ತೆ. ಅದರಿಂದ ನಾವು ಅತ್ಯದ್ಭುತವಾಗಿ ಫೇಸ್ ಪ್ಯಾಕ್ಗಳನ್ನು ತಯಾರು ಮಾಡ್ಬೋದು. ಹಾಗೂ ಸಾಕಷ್ಟು ಗಿಡಮೂಲಿಕೆಗಳು ಕೂಡ ಸಿಗುತ್ತೆ. ಅದರಿಂದನೂ ನಾವು ನಮ್ಮ ಮುಖವನ್ನು, ನಮ್ಮ ಆರೋಗ್ಯವನ್ನು ಕೂಡ ತುಂಬ ಚೆನ್ನಾಗಿ ಇಟ್ಕೋಬೋದು. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ನಮ್ಮ ಇವತ್ತಿನ ಫೇಸ್ ಪ್ಯಾಕನ್ನು ತಯಾರು ಮಾಡಲು ನಾನು ಇವತ್ತು ಹಸಿ ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಒಂದು ಕ್ಲೀನಾದ ಬೌಲ್ನಲ್ಲಿ 2 ಚಮಚ ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ನಮ್ಮ ಮುಖವನ್ನು ಸದಾ ಗ್ಲೋ ಆಗಿ ಇಡುತ್ತೆ. ಆಮೇಲೆ ನಮಗೆ ಬೇಕಾಗಿರೋದು ಶ್ರೀಗಂಧದ ಪುಡಿ. 1/4 ಚಮಚದಷ್ಟು ಶ್ರೀಗಂಧದ ಪುಡಿನ ನಾನು ತಗೊಳ್ತಾ ಇದ್ದೀನಿ. ಈ ಪೌಡ್ರು ನಮ್ಮ ಚರ್ಮಕ್ಕೆ ತುಂಬಾ ಸೂಟ್ ಆಗುತ್ತೆ. ನಮ್ಮ ಚರ್ಮವನ್ನು ಕಾಂತಿಯುತವಾಗಿ ಮಾಡುತ್ತಲ್ಲದೆ ಇದು ನಮಗೆ ನಮ್ಮ ಮುಖದಲ್ಲಿರುವ ಮೊಡವೆಗಳನ್ನು ಕೂಡ ತೆಗೆದುಹಾಕುತ್ತೆ. ಅಷ್ಟು ಒಳ್ಳೆ ರಿಸಲ್ಟ್ ಇದೆ. ಹಾಗೆ ನಾನು 1/4 ಟೀ ಸ್ಪೂನಷ್ಟು ಕಸ್ತೂರಿ ಅರಿಶಿಣನ ತಗೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಕಸ್ತೂರಿ ಅರಿಶಿಣ ಇಲ್ಲ ಅಂತ ಅಂದರೆ ಸಾದಾ ಯಾವುದಾದ್ರೂ ಅರಿಶಿಣ ಇದ್ದರೂ ನೀವು ತಗೋಬೋದು. ಮತ್ತು ನಾನು ಪೇಸ್ಟ್ ಮಾಡಲು ರೋಸ್ ವಾಟರ್ ತಗೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಸ್ಮೂತಾಗಿ ಪೇಸ್ಟನ್ನು ತಯಾರಿಸ್ಬೋದು. ಇದನ್ನು ವಾರಕ್ಕೊಮ್ಮೆ ಆದರೂ ಪರವಾಗಿಲ್ಲ, ತಿಂಗಳಿಗೊಮ್ಮೆ ಆದರೂ ಪರವಾಗಿಲ್ಲ, ನಿಮ್ಮ ಮುಖಕ್ಕೆ ಈ ಫೇಸ್ ಪ್ಯಾಕನ್ನು ನೀವು ಹಾಕ್ತಾ ಬಂದರೆ ಮುಖ ಗ್ಲೋ ಆಗಿ ಕಾಂತಿಯುತವಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಪೇಸ್ಟು ನಿಮಗೆ ಒಳ್ಳೆ ಸುವಾಸನೆಯ ಜೊತೆಗೆ ಒಳ್ಳೆ ರಿಸಲ್ಟನ್ನು ಕೂಡ ಕೊಡುತ್ತೆ. ಈ ಫೇಸ್ ಪ್ಯಾಕನ್ನು ನೀವು ಮುಖಕ್ಕೆ ಮತ್ತು ಉಳಿದಿರೋ ಪೇಸ್ಟನ್ನು ಕುತ್ತಿಗೆ ಭಾಗಕ್ಕೆ ನೀವು ಹಚ್ತಾ ಬಂದರೆ 15 ದಿವಸಗಳಲ್ಲೇ ನೀವು ವ್ಯತ್ಯಾಸವನ್ನು ನೀವು ಕಂಡ್ಕೋಬೋದು ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಗುಡ್ ರಿಸಲ್ಟನ್ನು ಕೊಡುತ್ತೆ ಈ ಪೇಸ್ಟು. ಇದನ್ನು ಸುಮಾರು ಅಪ್ಲೈ ಮಾಡಿದ ಮೇಲೆ ಸುಮಾರು ಒಂದು 20 ನಿಮಿಷಗಳ ಕಾಲ ಡ್ರೈ ಆಗೋಕ್ಕೆ ಬಿಡಿ. ಡ್ರೈ ಆದ ತಕ್ಷಣ ನಾರ್ಮಲ್ ನೀರಿನಿಂದ ಮುಖವನ್ನು ತೊಳೆಯಿರಿ. ಖಂಡಿತವಾಗ್ಲೂ ಇದನ್ನು ಒಂದ್ಸರಿ ಟ್ರೈ ಮಾಡಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಪ್ಲೀಸ್.